ಇದನ್ನು ಫುಲ್ ಫ್ರೇಮ್ಗಳನ್ನು ಪ್ರೆಸ್ ಮಾಡಿ ಮಜಂಟಿ ಗಮ್ಮಿನಲ್ಲಿ ಅಂಟಿದೆ, ಬರ್ತದ ನೋಡುವ. ಜೇನುನೊಣಕ್ಕೆ ನೋವಾದ್ರೆ ಪೆಟ್ಟು ಬೀಳುವುದು. ಈಗ ನೋಡಿ, ಅಡ್ಡಲಾಗಿ ಏರಿಗಳನ್ನು ಕಟ್ಟಿದ್ರೆ ಅದನ್ನು ಸೆಟ್ ಮಾಡಬೇಕಾದ್ರೆ ಇದೊಂದು ಐಡಿಯಾ. ಉಲ್ಟಾ ಇಟ್ಟು ಈ ರೀತಿ ಪ್ರೆಸ್ ಮಾಡಿ ಆಮೇಲೆ ಬಾಕ್ಸ್ ಅನ್ನು ನಿಧಾನಕ್ಕೆ ಎತ್ತಬೇಕು. ಮಗ ಹತ್ಲೇ ಹೋಗು, ಮಗ ಹತ್ಲೇ ಹೋಗು. ಸ್ವಲ್ಪ ಕೂಡ ನೋವಾಗದಕ್ಕೆ ತೆಗೆದು ಸ್ವಲ್ಪ ಕಷ್ಟ. ಮಾಸ್ಕ್ ಹಾಕಿಕೊಳ್ಳೋದು ಒಳ್ಳೆದಿತ್ತಾ ಅಂತ ಕಾಣ್ತದೆ. ಇದರಲ್ಲಿ ಕೂಡ ಇದೆ ಮಜಂಟಿ. ಈ ಕಡೆ ತೋರಿಸು. ನೋಡಿ, ಪೋಲನ್ ಮತ್ತೆ ಸ್ವಲ್ಪ ಮೊಟ್ಟೆ ಕೂಡ ಇದೆ ಇಲ್ಲಿ. ಗೊತ್ತಿಲ್ಲ ನನಗೆ ರಾಣಿ ಮಜಂಟಿ ಅದು ಇಲ್ಲಿ ಉಂಟಾ ಅಲ್ಲಿ ಉಂಟಾ ಅಂತ. ನೋಡಿ, ಇದರಲ್ಲಿ ಈಗ ಇದು ಸ್ವಲ್ಪ ಮಜಂಟಿಯ ಮೊಟ್ಟೆಗಳು ಮತ್ತೆ ಸ್ವಲ್ಪ ಪೋಲನ್ ಇದೆ. ಅದನ್ನು ನಾವು ತೆಗೆದು ಬಿಡುವ, ಬೇಡ ಅದು. ಸದ್ಯ ಕೊಯ್ಲೆ ಕೆಳಗೆ ಹಾಕುವ. ತುಂಬಾ ಇಲ್ಲ, ಒಂದು ಸ್ವಲ್ಪ ಇದೆ ಅಷ್ಟೇ. ಓಕೆ, ಅಷ್ಟಿತ್ತು. ಇನ್ನು ಈ ಎರಿಗಳನ್ನು ಮೆಲ್ಲಗೆ ಕಟ್ ಮಾಡಿ ಇದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿ ಕೊಡುವ. ಸ್ಟ್ರೆಂತ್ ಇದೆ ಇದರಲ್ಲಿ, ತುಂಬ ಕಡಿಮೆ ಅಲ್ಲ. ನೋಡಿ, ಮಜಂಟಿ ಒಂದು ಫುಲ್ ಒಂದು ಕ್ಯಾವಿಟಿ ತರ ಕಟ್ಟಿಕೊಂಡಿದೆ. ಮಜಂಟಿ ನೋಡಿ, ಒಂದು ಫುಲ್ ಕ್ಯಾವಿಟಿ ತರ ಕಟ್ಟಿಕೊಂಡಿದೆ. ಅದು ಯಾವ ತರ ಕಟ್ಟಿದ್ರೆ ನೋಡಿ, ತೊಡುವೆ ಜೇನಿನ ಅದರ ಹೆಕ್ಸಗಾನ್ ಶೇಪ್ ಕೂಡ ಬಂದಿದೆ ಅದರಲ್ಲಿ. ಓಕೆ, ಇದು 4 ಫ್ರೇಮಿಗೆ ಅಟ್ಯಾಚ್ ಆಗಿದೆ. ಇದು ಏರಿಯಾ ಮೇಲಿನ ಭಾಗ. ಈ ಕಡೆ ಒಂದು ಫ್ರೇಮ್ ಕೂಡ ಮೆಲ್ಲ ತೆಗೆದು ಬಿಡುವ, ಆವಾಗ ನಮಗೆ ಆ ಕಡೆಯಿಂದ ಏರಿ ಎಳ್ಕೊಳ್ಳಿಕ್ಕೆ ಸುಲಭ ಆಗ್ಬೋದು.
ಮಗ ಹಂಗೆ ಆಡ್ಸಿರಾಗ ಇನ್ನೊಂದು ಫ್ರೇಮ್ ತೆಗಿಲಿಕ್ಕೆ ಆಗ್ತದೆ ನೋಡುವ. ಓಕೆ, ಇನ್ನೀಗ ಈ ಸೈಡ್ನಿಂದ ನಾವು ಫ್ರೇಮ್ ಒಂದೊಂದೇ ಏರಿ ತೆಗಿತಾ ಹೋಗುವ. ಇದರಲ್ಲಿ ಸೈಡ್ನಲ್ಲಿ ಸ್ವಲ್ಪ ಮೊಟ್ಟೆ ಇದೆ ಅಷ್ಟೇ, ಇದು ಆಮೇಲೆ ಕಟ್ಟುವ, ನಾವು ಬೇಕಿದ್ರೆ ಮಾತ್ರ ಕಟ್ಟುವ ನೋಡಿಕೊಂಡು. ರಾಣಿ ಉಂಟು ಅಂತ ನೋಡಿ ಬಿಡುವ. ಇದರಲ್ಲಿ ಕೂಡ ಗಂಡು ಮೊಟ್ಟೆ ಅಷ್ಟೇ ಇದೆ, ಇದನ್ನು ಈಗ ಸದ್ಯಕ್ಕೆ ಇಲ್ಲಿ ಇಡುವ. ನೋಡಿ, ಇಲ್ಲಿ ಕ್ವೀನ್ಸ್ ಎಲ್ಲ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾದ್ರೆ ಇದು ಕುಟುಂಬ ಬಂದು ಸ್ವಲ್ಪ ಸಮಯ ಆಗಿದೆ. ಡಮ್ಮಿಸ್ ಎಲ್ಲ ಅಷ್ಟೇ ಇದೆ, ಮೊಟ್ಟೆ ಎಲ್ಲ ಇಲ್ಲ. ಕ್ವೀನ್ ಕಪ್ಪು. ನೇರ ಇಲ್ಲದನ್ನು ಸ್ವಲ್ಪ ಕಟ್ ಮಾಡಿ ತೆಗೆದು ಬಿಡುವ. ಆಮೇಲೆ ಇದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿ ನೋಡಿ. ಇದು ಈಗ ಜೇನು ಬರ್ತಾ ಇರುವ ಸೀಸನು, ಹಾಗಾಗಿ ಈ ರೀತಿ ರಬ್ಬರ್ ಬ್ಯಾಂಡು ಜಸ್ಟ್ ಮೇಲಿಂದ ಕೆಳಗೆ ಹಾಕಿದರೆ ಸಾಕಾಗ್ತದೆ. ಇಲ್ಲದ ಟೈಮ್ನಲ್ಲಿ ಆದರೆ ರಬ್ಬರ್ ಬ್ಯಾಂಡಿಗೆ ಮಿಡ್ಲಲ್ಲಿ ಒಂದು ಕಟ್ ಹಾಕಿಕೊಳ್ಬೇಕಾಗ್ತದೆ. ಅದನ್ನು ಏರಿಯನ್ನು ಟಾಪ್ ಬಾರಿಗೆ ಮೇಲೆ ಎತ್ತಿ ಹಿಡಿದು ಟಚ್ ಮಾಡಿ ಅದರ ಕೆಳಗೆ ಒಂದು ಕಟ್ಟ ಹಾಕಿಕೊಳ್ಬೇಕು. ಈಗಾದರೆ ಜೇನು ಸೀಸನ್ ಆದ ಕಾರಣ ಒಂದೇ ದಿನದಲ್ಲಿ ಮೇಲೆ ಏರಿ ಕಟ್ಟಿ ಟಾಪ್ ಬಾರಿ ಟಚ್ ಮಾಡ್ತೇವೆ. ನೋಡಿ, 4 ಫ್ರೇಮ್ ಇದಕ್ಕೆ ನಾವು ಹಾಕಿದ್ದೇವೆ. ಈಗ ಅದೊಂದು ಗಂಡು ಮೊಟ್ಟೆ ಮಾತ್ರ ಇರೋದು, ಮತ್ತೆ ಅದರಲ್ಲಿ ಮೊಟ್ಟೆ ಇಲ್ಲ. ಈಗ ರಾಣಿ ಒಂದು ಫ್ರೇಮ್ ನಾವು ತೆಗೆಯುವಾಗ ಖಂಡಿತ ಅಲ್ಲಿಂದ ಹಿಡಿದು ಇದರಲ್ಲಿ ಕೂತಿದೆ ಈಗ ರಾಣಿ. ಅದನ್ನು ನಾವು ಫ್ರೇಮನ್ನು ಇದಕ್ಕೆ ಇಟ್ಟು ಬಿಟ್ಟರೆ ಆಯ್ತು.
ಇದೊಂದು ಸೈಡ್ ಫ್ರೇಮ್ ಇದೆ, ಇದರಲ್ಲಿ ಕೂಡ ಗಂಡು ಮಟ್ಟ ಇದೆ, ಅದನ್ನು ತೆಗೆದು ಬಿಡುವ. ಇದರಲ್ಲಿ ಸ್ವಲ್ಪ ಮಜಂಟಿಯ ಟ್ಯೂಬ್ ಇದೆ ಎದುರು, ಅದನ್ನು ಕರೆಕ್ಟಾಗಿ ತೆಗಿಬೇಕು, ಇಲ್ಲಾಂದರೆ ಮತ್ತೆ ಪುನಃ ಅಲ್ಲಿಗೆ ಬರ್ತದೆ ಅದು. ಜೇನುನೊಣಗಳು ಈಚೆ ಬದಿಯಿಂದ ಹಾರ್ತಾ ಇತ್ತು, ಹಾಗಾಗಿ ತುಡುಯ ಎಂಟ್ರೆನ್ಸ್ ಅನ್ನು ಈಚೆ ಬದಿಗೆ ಇಡುವ ನಾವು ಉಲ್ಟಾ. ಮಜಂಟಿ ಆ ಕಡೆ ಆಚೆ ಬದಿಯಿಂದಲೇ ಸೆಟ್ ಆಗ್ಬೋದು. ನೋಡಿ ಇದನ್ನು ಎರಿ ಒಂದು 2-3 ತೆಗೆದು, ಒಂದರಲ್ಲಿ ಡ್ರೋನ್ ಇರೋದು, ಒಂದು ಖಾಲಿ, ಅದರಲ್ಲಿ ಸ್ವಲ್ಪ ವರ್ಕರ್ ಬ್ರೂಡ್ ಉಂಟು, ಆದರೂ ಕೂಡ ಬೇಡ ಅದು. ಯಾಕಂದರೆ ತುಂಬಾ ಏರಿಗಳನ್ನು ನಾವು ಇಟ್ಟರೆ ಅಂದ್ರೆ ಸ್ವಲ್ಪ ಸ್ವಲ್ಪ ಏರಿಗಳು ಡ್ಯಾಮೇಜ್ ಆಗಿರ್ತದೆ, ಕೆಲವು ಬ್ರೂಡೆಲ್ಲ ಒಳಗೆ ಸತ್ತಿರ್ತದೆ, ಅದನ್ನೆಲ್ಲ ಕ್ಲೀನ್ ಮಾಡೋ ಕೆಲಸ ಇರ್ತದೆ ಅದಕ್ಕೆ. ತುಂಬಾ ನಾವು ಏರಿಗಳನ್ನು ಇಟ್ಟರೆ ಎಲ್ಲವನ್ನು ಕ್ಲೀನ್ ಮಾಡಲಿಕ್ಕೆಲ್ಲ ಸ್ವಲ್ಪ ಸ್ಟ್ರೈನ್ ಆಗ್ತದೆ ಅದಕ್ಕೆ. ನೋಡಿ ಟುಡು ಎಂಟ್ರೆನ್ಸ್ ಈಚೆ ಬದಿಗೆ ಇಟ್ಟಿದ್ದೇವೆ ನಾವು. ನೊಣಗಳು ತುಂಬ ಇರುವಾಗ ಮುಚ್ಚೋದೊಂದು ಸ್ವಲ್ಪ ಕಷ್ಟ, ಸ್ವಲ್ಪ ಫೀಲ್ ಮಾಡಬೇಕು ನಾವು ನೊಣಗಳು. ಸ್ವಲ್ಪ ಇಟ್ಟು ತೆಗೆದು ವೈಬ್ರೇಷನ್ ಫೀಲ್ ಆಗ್ತದೆ ಕೈಗೆ, ನೊಣ ಎಡೆಯಲ್ಲಿ ಇದ್ದರೆ. ಕರೆಕ್ಟ್ ಸ್ವಲ್ಪ ಕೂಡ ವೈಬ್ರೇಷನ್ ಇಲ್ಲ, ಆಮೇಲೆ ರೆಸಿಸ್ಟೆನ್ಸ್ ಇಲ್ಲ ಅಂತ ಹೇಳುವಾಗ ಬಿಟ್ಬಿಟ್ರೆ ಆಯ್ತು. ಹಾಂ